ಪೀಠದ ಮಟ್ಟಕ್ಕೆ ಬೀಗ ಹಾಕಿದ ಪ್ರಕರಣ ಸ್ವಾಮೀಜಿ ಅವರು ಭಾಳ ನೊಂದ್ಕೊಂಡಿದ್ದಾರೆ. ನೋಡ್ರಿ, ಅವನ ಅಂತ್ಯಕಾಲ ಬಂದೈತೆ ಕಾಶ್ಯಪ್ಪನವ್ರದ್ದು. ಯಾವಾಗಲೂ ದೀಪ ಮುಗಿಯೊಂದು ಭಾಳ ಬಗ್ಗ ತೂರಿತೈತಲ್ಲ, ಹಂಗೆ ಮಾಡ್ಲಕತ್ತಾನ. ಮಾಡಲಿ, ಇಡೀ ಸಮಾಜ ಅವನ ಹಿಂದಿಲ್ಲ, ಯಾರೂ ಇಲ್ಲ. ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯದ ಸಲುವಾಗಿ ಹೋರಾಟ ಮಾಡ್ಲಕತ್ತಾರ. ಇಡೀ ಸಮಾಜ ಅವ್ರ ಹಿಂದೆ ಇದೆ. ಅವ್ರು ಯಾವ ರಾಜಕೀಯ ಪಕ್ಷದ ಪ್ರತಿನಿಧಿ ಅಲ್ಲ, ಏನು ಕಾಂಗ್ರೆಸ್ನೂ ಅಲ್ಲ, BJP ಅಲ್ಲ, JDS ಅಲ್ಲ. ಅವ್ರು ಸಮುದಾಯದ ಸಲುವಾಗಿ ಹೋರಾಟ ಮಾಡ್ಲಕತ್ತಾರ. ಇಡೀ ಸಮಾಜ ಅವ್ರ ಹಿಂದೆ, ನಾವು ಎಲ್ಲರೂ ಹಿಂದಿದೀವಿ. ಅಲ್ಲ, ಯತ್ನಾಳ್ ಅವ್ರ ಹಿಂದೆ ಅಡ್ಡಾಡ್ಲಿಕ್ಕೆ ತೊಂದರೆ ಆಯ್ತಾ ಅಂತ ಯತ್ನಾಳ್ ಅವ್ರಿಗೆ ಮನೆಗೆ ಕೂಡ್ತಾರೆ, ಅವ್ರ ಬಗ್ಗೆ ಸರ್ವೆ ಮಾಡ್ತಾರೆ ಅಂತೇಳಿ ಕಾಶಪ್ಪ ಅವ್ರು. ಯತ್ನಾಳ ನಾ ಏನೋ ಅವ್ರ ಕಡೆಯಿಂದ ಉಪಕಾರ ತೊಗೊಂಡಿಲ್ರಿ. ಯಾವ ಸ್ವಾಮಿಗಳು ಯಾವ ಜಗದ್ಗುರುಗಳ ಕಡೆನೂ ನಾವು ತೊಗೊಂಡಿಲ್ಲ. ಯಾವ ಜಗದ್ಗುರುಗಳ ಬಳಿ ಕಾಲು ಮುಗೋದು ನನಗೆ ಮಂತ್ರಿ ಮಾಡಿಸ್ರಪ್ಪ ಅವ್ರ, ನಿಮಗೆ 11 ಲಕ್ಷ ರೂಪಾಯಿ ಪಾದ ಪೂಜೆ ಮಾಡ್ತೀನಿ ಅಂತ ಯಾವ ಸ್ವಾಮಿ ಬಳಿ ಹೋಗೋದು ಇಲ್ಲ. ಭಾಳ ಸ್ವಾಮಿಗಳು ಕಾಲು ಮುಗಿದು ಭಾಳ ಕಡಿಮೆನ. ಭಾಳ ಆದ್ರೆ ಭಾಳ ನನಗೆ ಯೋಗ್ಯ ಅನ್ನಿಸಿದ್ರೆ ಸಿದ್ದೇಶ್ವರಪ್ಪ ಅವರು ಕೆಲವೊಂದು ಮಂದಿ ಅದಾರ, ಅವ್ರಿಗೆ ಅತ್ತೆ ಕಾಲು ಮುಗಿತೀನಿ. ಹಾಂ, ಎಲ್ಲರಿಗೂ ಕಾಲು ಮುಗಿಯೋ ಮಗನೂ ಅಲ್ಲ. ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ. ಏನಾರ ಅದು ವಿಭೂತಿ ಹಚ್ಕೊಂಡಿದ್ದಕ್ಕೆ ಮರ್ಯಾದೆ ಐತೆ. ಅದು ವಿಭೂತಿ ಅಂದ್ರೆ ಎದಕ್ಕೆ? ಅದು ಆಯಿಲ್ ಪೇಂಟ್ ಯಾರು ಹಚ್ಕೋತಾರನ್ನು? ನಾನು ಹಚ್ಕೋತೀನಿ ದಿನ ವಿಭೂತಿ. ನಾನು ಗೋಶಾಲೆದ ನಾನೇ ಸ್ವತಃ ವಿಭೂತಿ ತಯಾರು ಮಾಡಿದ್ದೀನಿ, ನಾನು ಹಚ್ಕೋತೀನಿ. ಕಣ್ಣಿಗೆ ಕಾಣಿಸ್ಬಾರ್ದು ಅದು ವಿಭೂತಿ, ಕಣ್ಣಿಗೆ ಕಾಣಿಸ್ಬಾರ್ದು. ಅದು ನಿಜವಾದ ವಿಭೂತಿ. ಕಣ್ಣಿಗೆ ಹಚ್ತಾರೆ ಆಯಿಲ್ ಪೇಂಟ್ನಾಗ, ಅದು ನಕಲಿ. ಈ ಬಸವಣ್ಣ ತತ್ವ ಕೆಲವೊಂದು ಮಂದಿ ಹೇಳೋ ಪುಟ್ರದಾರಲ್ಲ, ಅವರು ಹಂಗೆ ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ತಾರೆ. ಮುಂಜಾನೆ ಕತ್ರಿ ಕೆಲಸ ಮಾಡ್ತಾರೆ. ಈಗ ಆದ್ರೆ ಬಸವಣ್ಣನ ಮರ್ಯಾದೆ ಕೇಳಿಲಕತ್ತಾರ. ಅವರು ಬಸವಣ್ಣನ ತಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ, ಸನಾತನ ಧರ್ಮ ಬೈದು ಬಸವಣ್ಣ ತತ್ವ ಇಟ್ಕೊಂಡು. ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದು ವಚನ ತೋರಿಸ್ರಪ್ಪ, ಒಂದು ವಚನ ತೋರಿಸಿ ನಿಮ್ಗೆ 10 ಲಕ್ಷ 1,000 ರೂಪಾಯಿ ಕೊಡ್ತೀನಿ. ಬಸವಣ್ಣವ್ರು ಹಿಂದೂ ಧರ್ಮಕ್ಕೆ ಬೈದರು, ಸನಾತನ ಧರ್ಮಕ್ಕೂ ಬೈದರು. ಮೂಢನಂಬಿಕೆಗಳೇನದಾವ ಅದ್ರ ಬಗ್ಗೆ ಅವ್ರು ಹೇಳ್ಯಾರ. ಹಿಂಗಿರ್ಬೇಡಪ್ಪ, ಹಿಂಗೆ ನೀವು ಬ್ರಾಹ್ಮಣರಿಗೆ ಬೈತಾರೆ ಬಸವಣ್ಣನು. ಸ್ವತಃ ಬಸವಣ್ಣೇ ಬ್ರಾಹ್ಮಣರು ಅದಲ್ಲ. ಬ್ರಾಹ್ಮಣರು ಮಾಡಿ ಕುಲಕರ್ಣಿ ಮನೆಗೆ ಹುಟ್ಟ್ಯಾರಲ್ಲ ಬಸವಣ್ಣ. ಹಾಂ, ಹೌದಲ್ರಿ? ಕುಲಕರ್ಣಿ ನೀವೇ ಅವ್ರ ಜನ್ಮದಾತರಿದ್ದೀರಿ. ಒಂದು ಒಳ್ಳೆಯ ಧರ್ಮ ಕೊಡಬೇಕು, ಒಂದು ಸರಳ ಧರ್ಮ ಕೊಡ್ಬೇಕಂತ ಹೇಳಿ ಅಲ್ಲಿ ಇರುವಂಥ ಸನಾತನ ಧರ್ಮದಲ್ಲಿರುವಂಥ ಕೆಲವೊಂದು ಬದಲಾವಣೆ ಮಾಡೋದನ್ನ ಹೊರತು ಬಸವಣ್ಣನ ನಾವು ಸಮಾಜ ಸುಧಾರಕದ ಕರಿತೀವಿ. ನೀವು ಒಯ್ದು ಅವನ್ನ ಒಂದು ಪೇಟೆಂಟ್ ಮಾಡ್ಕೊಂಡು ಬಿಟ್ರಿ. ಕೆಲವೊಂದು ಮಂದಿ ಬಸವಣ್ಣ ಅಂದ್ರೆ ಅವ್ರದ್ದೇ ಅನ್ನಂಗೆ ಮಾಡ್ಕೊಂಡಾರ. ಏನೇನೇನೋ ಬರೀತಾರೆ. ಲಗ್ನದಾಗ ಅಕ್ಕಿ ಕಾಳು ಹಾಕ್ಬಿಡತ್ತಾರೆ. ಏನು ಬಸವಣ್ಣ ಹೇಳ್ಯಾನ ಎಲ್ಲಿಯೂ ಅಕ್ಕಿ ಕಾಳು ಹಾಕ್ಬಿಡತ್ತೆ. ಇವರೇ ಬಸ್ತಾರೆ. ಒಂದರ ತೋರಿಸ್ಬೇಕು, ಒಂದು ಬಸವಣ್ಣನ ವಚನದಾಗ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಬೈದಿದ್ದು ಏನಾರ ಐತು? ಇಲ್ಲ. ಸ್ವತಃ ಬಸವಣ್ಣನೇ ಶಿವನ ಪೂಜೆ ಸಂಗಮನಾಥ ಯಾಕಂದ? ಈಶ್ವರನ್ನೆಲ್ಲ ಸಂಗಮನಾಥ ಅಂದ್ರವ ನಾಸ್ತಿಕ ಅಲ್ಲ ಬಸವಣ್ಣ, ಆಸ್ತಿಕ. ಈ ಕಳ್ಳನ ಮಕ್ಕಳ ನಾಸ್ತಿಕರು ಅವನ್ನ ಕಮ್ಯುನಿಸ್ಟ್ ಲೀಡರ್ ಮಾಡ್ಕೊಂಡು ಬಿಟ್ಟಾರೆ ಬಸವಣ್ಣನ. ಭಾರತೀಯ ಕಮ್ಯುನಿಸ್ಟ್ ಲೀಡರ್ ಯಾರಪ್ಪ ಅಂದ್ರೆ ಬಸವಣ್ಣ. ಯಾಕಂದ್ರೆ ಸುಮ್ಮ ಭಗತ್ ಸಿಂಗ ಅವ ಕಮ್ಯುನಿಸ್ಟ. ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮಕ್ಕೆ ಬೈಯುವಂಥ ಒಂದು ಗ್ಯಾಂಗ್ ಏನೈತಲ್ಲ, ಕ್ಯಾಮಿ ಇಟ್ಕೊಂಡು ಈ ದಂಧ ಮಾಡ್ಲಕತ್ತಾರೆ. ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಧ ಮಾಡ್ತಾರೆ. ಬಸವಣ್ಣನ ಹೆಸರು ಹೇಳ್ಕೊಂಡು ಅವ್ರದ್ದೊಂದು ಉದ್ಯೋಗ. ಅದಕ್ಕೆ ನಾ ಹೇಳ್ತೀನಿ, ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯ ನೋಡ್ರಿ. ಇವತ್ತು 2D ಮಾಡಿಸಿದ್ವಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿ. ನಮ್ಮ BJP ಸರ್ಕಾರ ಇದ್ದಾಗ 2D ಒಳಗೆ ಯಾರ್ಯಾರು ಅದಾರ? ಇಡೀ ಲಿಂಗಾಯತರು ಎಲ್ಲರೂ ಅದಾರ, ಜೈನರು ಅದಾರ, ಕ್ರಿಶ್ಚಿಯನ್ರು ಅದಾರ, ವೈಷ್ಣವರು ಅದಾರ. ಇಷ್ಟು ಸಮುದಾಯ ಕೂಡಿ 2D 7% ಕೊಟ್ಟಾರಿ. ಈ ಎಲ್ಲ ಬರೀ ಲಿಂಗಾಯತರಿಗೆ ಪಂಚಮಸಾಲಿ ಕೊಟ್ಟಿಲ್ಲ. ಅದು ಯಾರು ಓಡಾಟದ ಫಲ? ಕೂಡಲ ಸಂಗಮ ಸ್ವಾಮಿಗಳು ಓಡಾಡೋ. ಲಿಂಗಾಯತೊಳಗೆ ಎಷ್ಟೋ ಸಣ್ಣ ಕಮ್ಯುನಿಟಿ ಅದಾವೆ, ಅವ್ರಿಗೆ ಮೀಸಲಾತಿ ಇರಲಿಲ್ಲ, ಜೈನ ಸಮಾಜಕ್ಕೆ ಇರಲಿಲ್ಲ. ಈ 2D ಒಳಗೆ ನಾವು ಹಾಕೀವಿ. ಈಗ ಅಲ್ಪಸಂಖ್ಯಾತರು ಅಂದ್ಕೊಳ್ಳೇನೆ ಬರೀ ಮುಸ್ಲಿಮರು ಅಟ್ಟೆ ಅಲ್ಲ, ಅಲ್ಲಿ ಜೈನರು ಅದಾರ, ಕ್ರಿಶ್ಚಿಯನ್ರು ಅದಾರ, ಅಲ್ಲಿ ಪಾರ್ಸಿಗಳು ಅದಾರ, ಬೌದ್ಧರು ಅದಾರ. ಮೈನಾರಿಟಿ ಅಂದ್ಕೊಳ್ಳೇನೆ ಅವ್ರ ಮುಸ್ಲಿಮ್ ಅಟ್ಟೆ ಅಲ್ಲ, ಬರೀ ಅವ್ರಿಗೆ ಅಟ್ಟೆ ಅನ್ನೋದು. ಅದಕ್ಕೆ ನಾವು ವಿಧಾನಸಭೆ ಜಗಳ ಆಗಿದ್ದು. ನಮ್ಗೆ ಜಮೀರ್ ಅಹಮದ್ ಖಾನ್ ಒಂದು ಸರ್ಕ್ಯುಲರ್ ತೆಗೆದಿದ್ರು. ಏನು ಎಲ್ಲ ಅಲ್ಪಸಂಖ್ಯಾತರ ಡೆವಲಪ್ಮೆಂಟ್ ಏನು ಫಂಡ್ ಐತಲ್ಲ, ಅದು 80% ಮುಸ್ಲಿಮರು, 10% ಕ್ರಿಶ್ಚಿಯನ್ರು, 10% ಜೈನರು, ಸಿಖ್ರು, ಬೌದ್ಧರು, ಪಾರ್ಸಿಗಳು. ಅದನ್ನೇ ನೀ ಹೆಂಗೆ ತೆಗಿಲಾಕೆ ಬರ್ತದೆ? ನೀ ಯಾರು ಮೊದಲ ಅಲ್ಪಸಂಖ್ಯಾತರೊಳಗೆ ಅರ್ಜಿ ಕೊಡ್ತಾರ ಅವರಿಗೆ ಕೊಡ್ಬೇಕು. ನೀ ಈಗ 90% 80% ಮಾಡಿ ನಿನ್ಗೆ ಅಧಿಕಾರ ಇರ್ತದೆ. ಜಗಳ ತೆಗೆದ ಮ್ಯಾಗ ಅವತ್ತು ಆ ಸರ್ಕ್ಯುಲರ್ ತಗೊಂಡ್ರು. ನಿಮ್ಗೆ ಆಶ್ಚರ್ಯ ಅಂದ್ರೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿನೂ ಜೈನೇ ಇದ್ದರು.
ನಾ ಕೇಳಿದೆ ಜೈನ ನೀವೇ ಜೈನ್ ಇದ್ದೀರಿ, ಈ ಸರ್ಕ್ಯುಲರ್ ಹ್ಯಾಂಗೆ ತೆಗೆದು ಏನು ಮಾಡೋದು ಸರ್? ಮಂತ್ರಿಗಳು ಹೇಳಿದ್ರು. ಮಂತ್ರಿ ಬೇಕಾದ ಹೇಳ್ತಾರೆ, ನಿಮ್ಮ ಕಾನೂನು ಅವತ್ತೇ ಅದನ್ನು ಸರ್ಕ್ಯುಲರ್ ವಾಪಸ್ ತೊಗೊಂಡ್ರು. ನಮ್ಮದಲ್ಲಿ ಒಂದು ಜೈನ ಮಂದಿರ ಐತಿ ಬಿಜಾಪುರನಾಗ, ಮುಳ್ಳಕ್ಷಿ ಒಳಗೆ, ಭಾಳ ಪುರಾತನ ಐತಿ. ಇಲ್ಲ ರೀ ಏನೋ ತಪ್ಪಾಗಿದೆ ಯತ್ನಾಳ್ ಸಾಹೇಬ್ರೆ, ನಿಮ್ಮ ಯಾವುದಾದ್ರೂ ಹೇಳ್ರಿ ಅಲ್ಪಸಂಖ್ಯಾತ, ಆ ಜೈನ ಮಂದಿರಕ್ಕೆ 50 ಲಕ್ಷ ಕೊಡು ಅಂದ್ರೆ ಈಗ ಕೊಟ್ಟಾರ. ಈಗ ಜಮೀರ್ ಅಹಮದ್ ಖಾನ್ ಮೊನ್ನೆ ಒಂದು 10 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಒಳಗೆ ಎಲ್ಲೆಲ್ಲಿ 20 ಕೋಟಿ ರೂಪಾಯಿ ನಮಗೆ ಬಿಜಾಪುರಕ್ಕೆ ಅಲಾಟ್ಮೆಂಟ್ ಮಾಡ್ಯಾರ ಯಾರೋ ಜಮೀರ್ ಅಹಮದ್ ಖಾನ್. ಅದ್ರಾಗ ಅಲ್ಪಸಂಖ್ಯಾತರು ಮುಸ್ಲಿಮರ ಕಾಲನಿಯಾಗೂ ಹಾಕೀವಿ, ಜೈನರ ಕಾಲನಿಯಾಗೂ ಹಾಕೀವಿ, ಕ್ರಿಶ್ಚಿಯನ್ ಕಾಲನಿಯಾಗ ಎಲ್ಲ ಅಲ್ಪಸಂಖ್ಯಾತರ ಫಂಡ್ ಏನೈತಲ್ಲ. ಮೊನ್ನೆ ನಾ ಇಲ್ಲಿ ರಹೀಮ್ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ, ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡಿದ್ರು. ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ. ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು. ಇವಕ್ಕೆಲ್ಲ ಮರಾಠ ಒಂದು ಬಿಟ್ಟಿದ್ದೆ, ಜೈನ, ಮರಾಠ, ಕ್ರಿಶ್ಚಿಯನ್ನು, ವೀರಶೈವ ಲಿಂಗಾಯತರು 2A ಅಂತ ಯಾವ ಲಿಂಗಾಯತರು ಉಳಿದಾರಲ್ಲ ಅವನ್ನೆಲ್ಲ ಸೇರಿಸಿ 2DA ಕೊಟ್ಟಾರ. ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ನಾಗ ಕೇಸ್ ಅದ, ಅದಾದ್ಮ್ಯಾಗ ಈ ಸರ್ಕಾರ ಜಕ್ಕಸ್ತು ಮಾಡಬೇಕಾಗ್ತದೆ. ಅಲ್ಲ, ಈಗ ಸ್ವಾಮೀಜಿಗಳಿಗೇನೆ ಜೀವ ಬೆದರಿಕೆ ಇದೆ, ಮುಸ್ಲಿಮರ ಕಡೆಯಿಂದ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಸಂಚು ನಡೆದಿದೆ ಅಂತ ಬೆಲ್ಲದವರು ಆರೋಪ ಮಾಡಿದ್ದಾರೆ. ಏನು ಬೆಲ್ಲದವ್ರಿಗೆ ಗೊತ್ತಾರಪ್ಪ, ಅವರು ವಿಧಾನಸಭೆ ಉಪನಾಯಕರಿಂದ ಮಾಹಿತಿ ಭಾಳಷ್ಟು ಇರ್ತಾವೆ, ಬಲ್ಲಿ ಇರುವುದಿಲ್ಲ. ನಾನು ಉಚ್ಚಾಟಿತ BJP ಮೀನ್ಸ್ ಪಕ್ಷೇತರ ಶಾಸಕ. ಈಗ ನನಗೇನು BJPನೂ ಸಂಬಂಧ ಇಲ್ಲ, ಕಾಂಗ್ರೆಸ್ ಸಂಬಂಧ ಇಲ್ಲ, JDS ಸಂಬಂಧ ಇಲ್ಲ. ಓನ್ಲಿ ಕರ್ನಾಟಕ ಜನರ ಹಿತ ಅಷ್ಟೇ ಸಂಬಂಧ. ಸಮಾಜದವರಾಗಿ ಆ ರೀತಿ ಏನಾದರೂ ನಡೆದಿದೆ ಸರ್ ಸಂಚು? ಏನು ಅವ್ರಿಗೆ ಕೇಳ್ರಿ, ನನಗೇನು ಗೊತ್ತಾ? ಸುಮ್ಮನೆ ನಾನು ಆಗ ಆರೋಪ ಮಾಡ್ಲಕ್ಕೆ ಹೋಗುದು. ಈಗ ಹಾಕಿದ ವಿಚಾರ ಮತ್ತೆ ಅವ್ರು ಏನು ಹೇಳ್ತಾರೆ, ಪರ್ಯಾಯವಾಗಿ ಮತ್ತೊಬ್ಬರು ಸ್ವಾಮೀಜಿ ಅವ್ರನ್ನ ನಾವು ತಂದು ಕೊಡಿಸ್ತೀವಿ. ಯಾವ ಮಗ ಬ್ಯಾಂಡ್ ಅಂತಾನ್ರಿ? ಹಿಂದಕ್ಕೆ ಇಲ್ಲೊಂದು ಬಬಲೇಶ್ವರನ ಒಯ್ದು ಕುಂಡ್ರಿಸೋದ್ರಲ್ಲ ಆಚೆ ಪಡಿಸಲಿಕ್ಕಾಗ. ಏನು ರಕ್ತಕ್ರಾಂತಿ ಐತೆ, ಏನೋ ರಕ್ತದ ಹೊಳಿ ಹರಿತಾವ, ಏನು ಸುಡುಗಾಡೆ ಆಗೋದಿಲ್ಲ ಹೋಗೋದಿಲ್ಲ. ಬರೀ ಸ್ವಾಮಿಗಳನ್ನ ಹೆಚ್ಚು ಮಾಡೋದ್ರಿಂದ, ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೇ ಭಕ್ತರಿಗೆ. ಯಾರ ಮಟ್ಟಕ್ಕೆ ಹೋಗ್ಬೇಕು? ಅವನ ಮಟ್ಟಕ್ಕೆ ಹೋದ್ರೆ ಇವ ಸೆಟ್ಟಿತ್ತಾನೆ, ಇವನ ಮಟ್ಟಕ್ಕೆ ಹೋದ್ರೆ ಅವ ಸೆಟ್ಟಿತ್ತಾನೆ. ಪಾಪ ಭಕ್ತರು ತೊಂದರೆ ಒಳಗೆ ಬೀಳ್ತಾರೆ, ಅವನೇ ಆಗಿಬಿಡು ಅಂತೇಳ್ರಿ ಸುಮ್ಮನೆ. ಅಲ್ಲ, ನಿಮಗೆ ಬೇರೆ ಪರ್ಯಾಯ ಮಠನೇ ಮಾಡ್ತಿರ್ಬೇಕಿದ್ರೆ ಸ್ವಾಮೀಜಿಗಳು ಪರ್ಯಾಯ ಮಠ ಅನ್ಬೇಡ್ರಿ, ಪರ್ಯಾಯ ನೋಡ್ರಿ. ಈಗ ಅದು ಯಾವುದೋ ಟ್ರಸ್ಟ್ ಮಾಡ್ಯಾರ, ಪಂಚಮಸಾಲಿ ಏನೋ ಲಿಂಗಾಯತ್ ಪಂಚಮಸಾಲಿ ಟ್ರಸ್ಟ್ ಅಂತ ಒಂದು ಮಾಡ್ಯಾರ. ಅಲ್ಲಿರುವ ನನ್ನ ಮಕ್ಕಳು ಅದಾರ ಕೆಲವೊಂದು ಮಂದಿ. ಪ್ರಬಣ್ಣ ಹುಣಸಿಕಟ್ಟೆ ತೊಗೊಳ್ಳು ನಮ್ಮ ದೊಡ್ಡ ಅಪರಸ್ತ ಅವನು ಗದಗದಾಗ. ಅವ ಏನು ಮಾಡಿ, ಒಬ್ಬ ಇಲ್ಲಿ ಧಾರವಾಡದಾಗ ಒಬ್ಬ ಅದಾನ, ಏನೋ ಹೆಸರೈತಿ. ಅವ್ರು ಏನು ಮಾಡ್ಯಾರ, ಈ ಸಮಾಜ ಕೊಟ್ಟಂಥ ಆಸ್ತಿನ ಅವು 2 ಕುಟುಂಬದವ್ರ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾರ. ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೇ ಅದ್ರ ಟ್ರಸ್ಟಿ ಆಗೋದು. ಯಾವ ಉಳ್ಕಿದ ಸಮಾಜನಾಗಿರೋರು ಈಗ ಯಾರು ಒಬ್ಬ ಸಮಾಜನಾಗ ಒಳ್ಳೆ ಮನುಷ್ಯ ಅದಾನ ಅವ್ನ ಕೈ ಕೊಡ್ಬೇಕಂದ್ರೆ ಬರೋದೇ ಇಲ್ಲ. ಹಂಗೆ ಮಾಡ್ಕೊಂಡ್ರೆ ಅವ್ರಿಗೆ ನೀಗುವುದಿಲ್ಲ ಅಂತೇಳಿ ನಾನು ಹುಬ್ಬಳ್ಳಿಯಾಗ ಜಾಡಿಸಿದೆ ಅವ್ರಿಗೆ, ಅಡ್ಡಕ್ಕೆ ಫ್ಯಾಮ್ಲಿಗೆ. ಮಕ್ಕಳೇ, ನಿಮ್ಮ ಸಮಾಜದ್ದು ದೇವ್ರದ್ದು ತಿಂದವ್ರ ಮನೆ ಒಂದಿಲ್ಲ ನಟ್ಟಂಶ ಆಗ್ತೈತೆ ಅಂದ ಮ್ಯಾಗ ಮಕ್ಳು ಏನು ಮಾಡಿದ್ರು, ಈ ಲಪಟನ್ನು ತಂದು ಕುಂಡ್ರಿಸಿದ್ರಲ್ಲಿ. ಅಂದ್ರೆ ಇವ್ನ ಮತಕ್ಷೇತ್ರ ಐತಿ, ಇವ ಅದನ್ನು ಕಂಟ್ರೋಲ್ ಮಾಡ್ತಾನಂತೇಳಿ ತಿಳಿತಿಲ್ರಿ. ಇವ ಕಾಯಂ ಅಧ್ಯಕ್ಷ ಇರುವುದಿಲ್ಲ. ಕೂಡಲ ಸಂಗಮ ಸ್ವಾಮಿಗಳನ್ನ ಮೆಂಬರ್ಸ್ ಐತಿಲ್ಲ ಅಲ್ಲಿ. ಅವ್ರು ಹೇಳೋದು ಸತ್ಯ ಐತೆ, ಅವ್ರ ಟ್ರಸ್ಟ್ನಾಗ ಇವ್ರದ್ದು ಏನೂ ಇಲ್ಲ. ಇವ್ರು ಕೂಡಲ ಸಂಗಮ ಸ್ವಾಮಿಗಳು ಅದನ್ನು ಆಶೆನೇ ಮಾಡಿಲ್ಲ, ಸುಮ್ಮ ಮಠ ಇರ್ಲಾಕ ಕೊಟ್ಟಾರಪ್ಪ ಅಂದ್ರೆ ಇವ್ರು ಟ್ರಸ್ಟ್ ಮಾಡಿ ಮೋಸ ಮಾಡ್ಯಾರ ಮೊದಲೇದು. ಅವು ಯಾರು ಹುಣಸಿ ಕಟ್ಟಿ ಆ ಸೂಟಿ ಅಥವಾ ಒಂದು ಅದಾನ. ಇವರಿಬ್ಬರು ಕೂಡ ಅದೊಂದು 2 ಎಕರೆ ಏನೋ 4 ಎಕರೆ ಜಮೀನು ಐತಿ. ಆ ಜಮೀನ್ದಾಗ ಅದು ಈಗಾಗಲೇ CC ಪಾಲ್ಟ್ರು ಹೇಳ್ಯಾರಲ್ಲ, ಅವ್ರು ಏಟೋಲಕ್ಕೆ 1 ಕೋಟಿ ಕೊಟ್ಟಾರ, 50 ಲಕ್ಷ ಏನೋ ಕೊಟ್ಟಾರ, ಅದೊಂದು ಬಿಲ್ಡಿಂಗ್ ಕಟ್ಟಾರ. ನಾ ಮೊನ್ನೆ ಸ್ವಾಮಿಗಳಿಗೆ ಏನು ಹೇಳಿದೆ, ಅವೆಲ್ಲ ಬಿಟ್ಬಿಟ್ರಿ ಅಂತೇಳಿ ನಾವು. ನಿಮ್ಮ ಟ್ರಸ್ಟ್ನಾಗ ನೀವು ಲೀಗಲಿ ಇಲ್ಲ ಅಂದ್ಮ್ಯಾಗ ಬಿಟ್ಬಿಡ್ರಿ. ಅವ್ರ ಜೋಡ ಜಗಳ ಆಡೋದ್ರಾಗ ಏನೂ ಅರ್ಥ ಇಲ್ಲ, ಇದು ಒಳ್ಳೇದು ಅಲ್ಲ ಅಂತ ಹೇಳೀನಿ. ಇಟ್ಟು ಹೇಳೋದ್ರಾಗನೇ ಪಾಪ ರಾಯಬಾಗ್ ತಾಲೂಕಾದ ನಮ್ಮ ಸಮಾಜದವ್ರು ಬಂದು 2 ಕೋಟಿ ರೂಪಾಯಿದು 2 ಎಕರೆ ಜಮೀನು ಕೊಡ್ಸ್ಲಕ್ಕೆ ತಯಾರಾಗ್ಯಾರ. ಈಗಾಗಲೇ ನನ್ನ ಕಡೆಯಿಂದ 2 ಎಕರೆದ್ದು ನನ್ನ ಕಡೆಯಿಂದ ಈ ಸಾರಿ ಕೊಡ್ಸಾರ ಇದೇ ಗುರುಗಳು. ನಾವು ಎಲ್ಲರೂ CC ಪಾಲ್ಟ್ರು ನಾವು ಎಲ್ಲರೂ ನಾಳೆ ಬುಧವಾರ ಸೇರ್ಲಾಕತ್ತೀವಿ ಬೆಂಗಳೂರಿನಾಗ. ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕ ಒಂದು 10 ಅಥವಾ 15 ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್, ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು, ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ, ಅದು ಯಾವುದೇ ಜಾತಿಯವರಲ್ಲಿ 1,000 ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಕತ್ತೀವಿ, ಒಂದು ದೊಡ್ಡ ಲೈಬ್ರರಿ ಮಾಡ್ಲಕತ್ತೀವಿ. ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಅವ್ರು ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ, ಮಧ್ಯಾಹ್ನ ಬಂದ್ರೆ ಅದೊಂದು ಊಟ, ರಾತ್ರಿ ಒಂದು ಊಟ.
ಅಲ್ಲಿ ಇದ್ದು ಕೋಚಿಂಗ್ ಗೀಚಿಂಗ್ ಮಾಡಿಕೊಂಡು ನಾಳೆ ಒಬ್ಬ IAS ಆಗ್ಬೋದು, ಒಬ್ಬ AC ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ PSI ಆಗ್ಬೋದು. ಅದು ಏನೇ ಅದು ಸಮಾಜನಾಗ ಒಂದು ಬಡವರು ಬರೇ ಪಂಚಮಸಾಲಿ ಅಲ್ಲ, 1,000 ಮಕ್ಕಳೊಳಗೆ ಎಲ್ಲ ಸಮಾಜದವರು ಒಂದು 50% ನಮ್ಮ ಸಮಾಜದವ್ರು ಇರಲಿ, 50% ಉಳಿದ ಎಲ್ಲ ಸಮಾಜ ಬಡವರು ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರೆ ಇಲ್ಲಿ ಚಾಣಕ್ಯ ಗಿಣಕ್ಕೆ. ನಿಮ್ಗೆ ಹೇಳ್ತೀನಿ, ಎಲ್ಲಿ ಲಗ್ನ ನಡೀತೈತಿ, ಎಲ್ಲಿ ಗಣಪತಿ ಕೂಡ್ಸ್ತಾರ, ಎಲ್ಲಿ ದೇವಿ ಕೂಡ್ಸ್ತಾರ, ಅಲ್ಲಿ ಪ್ರಸಾದ ಈಗ ಶ್ರಾವಣ ಚಾಲು ಆಯಿತು. ಈಗೆಲ್ಲ ಗುಡಿಯಾಗ ಶ್ರಾವಣದಾಗ ಮಾಡಿರ್ತಾರಲ್ರಿ, ಆ ಹುಡುಗರು ನೋಡ್ರಿ 1,000 ಹುಡುಗರು ಅಲ್ಲೇ ಇರ್ತಾವೆ, ಯಾರು ಕೋಚಿಂಗ್ ಬಂದವ್ರು. ಈಗ ಅದ್ರ ಸಲುವಾಗಿ ನಾವೇನು ಮಾಡಿದ್ದು, ಧಾರವಾಡಕ್ಕೊಂದು ಇದೊಂದು ಮಾಡ್ಬೇಕಂತೇಳಿ ಈಗ ನಾಳೆ 2ನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶ್ರವಣ ಮಂಟಪದಾಗೂ ಈಗ ಅನ್ನದಾಸೋಹ ಚಾಲೂ ಮಾಡ್ಲಕತ್ತೀವಿ. ಇದನ್ನೇ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಸ್ವಾಮಿಗಳಿಗೆ ಹೇಳಿಬಿಟ್ಟು ಅದು ಬಿಟ್ಟುಬಿಟ್ರೆ ಮಠ ಆತೀವಿ. ಅವರು ತಲೆಯನ್ನು ತೆಗೆದಾರ. ಇವು ಉಚ್ಚಾಟಿತ ಮಾಡ್ಲಿಕ್ಕೆ ಇವ್ಯಾರಿ ಸಮಾಜ ಒಪ್ಕೊಂಡ ಮ್ಯಾಗ ಇದೇನ ರಾಜಕೀಯ ಪಕ್ಷನು ಉಚ್ಚಾಟಿತ ಮಾಡ್ತೀನಿ, 6 ವರ್ಷಕ್ಕೆ ಉಚ್ಚಾಟನೆ ಮಾಡ್ತೀನಿ ನಮ್ಮವರು ಹೇಳಿ ಕಳಿಸ್ತಾರಲ್ಲ ನನಗೆ. ಇದು 3ನೇ ಸಲ, 3 ಸಲದ ಉಚ್ಚಾಟನೆ 6 ವರ್ಷ ಅಂದ್ರೆ 18 ವರ್ಷ ನಾನು BJPಗೆ ತೊಗೋಬಾರ್ದಾರಪ್ಪ. ಈಗ ನೋಡ್ರಿ ಇನ್ನು 2 ತಿಂಗಳು ಮತ್ತೆ ತೊಗೋತಾರೆ, ಏನು ಮಾಡೋರು? ಸೂಚನೆ ಸಿಕ್ಕಿದೆ ಗೌಡ್ರಿಗೆ, ಸೂಚನೆ ಇಲ್ಲ, ಹಂಗೈತಿ. ನಮ್ಮ ಶಕ್ತಿ ಇಟ್ಕೊಂಡ್ರೆ ಅಂದ್ರೆ ತಾಕತ್ತಿತ್ತಂದ್ರೆ ಯಾರು ಆದರೂ ಅದು ಸುಮ್ಮನೆ ಬಾತಾರೆ, ಇಲ್ಲಾಂದ್ರೆ ಸುಮ್ಮನೆ ಕೊಯ್ ಮಾಡಿದ್ರೆ ಅಪ್ಪಾಜಿ ಅನ್ಬೇಕು, ಹೊತ್ತು ಅವ್ರು ಕಾಲು ಹಿಡಿಬೇಕಾಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.